ವಯಸ್ಸಿಗೆ ಬಂದಿದ್ದೀರಾ. ಈಗ ನೀವೆಲ್ಲ ನಮ್ಮ ಮೊಮ್ಮಕ್ಕಳ ವಯಸ್ಸವರು. ಅದರಲ್ಲಿ ನಾವು ನಿಮ್ಮ ಥರನೇ ವ್ಯವಸಾಯ ಬೇಡ, ನಾವು ಸಿಟಿನಲ್ಲೇ ಇರಬೇಕು, ಮಾಡಬೇಕು ಅನ್ನೋದೇ ಕಾನ್ಸೆಪ್ಟ್ ಇತ್ತು. ಆದರೆ ಆವಾಗ ಬಡತನೂ ಹಂಗಿತ್ತು. ಈಗ ನಮಗೆ ದುಡ್ಡು ಸಂಪಾದನೆ ಒಂದೇ ಅಲ್ಲ, ಮೇಯ್ನ್ ಆರೋಗ್ಯ ಬೇಕು ನಮಗೆ. ನಿಮ್ಗೆ ಏನಿದ್ರೇನು ಏನಿಲ್ಲ ಅಂದ್ರೇನು ಆರೋಗ್ಯ ಬೇಕು. ಆರೋಗ್ಯ ಬೇಕಂದಾಗ ನಾವು ಪ್ರಕೃತಿನಲ್ಲಿದ್ರೇ ನಮ್ಮ ಆರೋಗ್ಯ ನಮ್ಮ ಜೊತೆಯಲ್ಲಿ. ನಾವು ಸಿಟಿನಲ್ಲಿದ್ದರೆ ಪೊಲ್ಯೂಷನಲ್ಲಿ ಇರ್ತೀವಿ. ಸಿಟಿನಲ್ಲಿ ಇರಬಾರ್ದು ಅಂತಲ್ಲ, ಎಷ್ಟು ಕೆಲಸಕ್ಕೆ ಬೇಕೋ ಅಷ್ಟಕ್ಕೆ ಹೋಗಬೇಕು ಅನ್ನೋದು ನನ್ನ ಉದ್ದೇಶ. ಆದರೆ ನಿಮ್ಗೆ ಇರಬೇಡ ಅಂತ ಹೇಳ್ತಾ ಇಲ್ಲ, ನಾವೆಲ್ಲ ಅಲ್ಲಿಂದ ಬಂದಿರೋರೆ. ಆದ್ರೂ ಆರೋಗ್ಯವಾಗಿರಬೇಕು ಅಂದರೆ ಆರ್ಗಾನಿಕ್ ಫುಡ್ ತಿನ್ನಬೇಕು, ಕೆಮಿಕಲ್ ಫುಡ್ ಅನ್ನೋದು ತಿನ್ನಬಾರ್ದು, ಸ್ಟಾಕ್ ಮಾಡ್ಕೊಂಡಿರೋ ಫುಡ್ಗಳು ತಿನ್ನಬಾರ್ದು. ಅಂದರೆ ನೀವೆಲ್ಲ ಓದಿರ್ತೀರಾ, ನಿಮಗೆ ತಿಳಿದಷ್ಟು ನಮಗೆ ತಿಳಿದೇ ಇರ್ಬೋದು. ಆದರೆ ನಾವು ನಮ್ಮ ರೀತಿಯಲ್ಲಿ ನಾನು ಹೇಳ್ತಾ ಇರೋದೇನೆಂದರೆ, ನಾವು ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ ಅಂದರೆ ಆರೋಗ್ಯಕ್ಕಾಗಿ ಬಂದಿದ್ದೀವಿ. ಈ ತೋಟ ಮಾಡಿರೋ ಕಾರಣನೇ ಅದು. ಎರಡನೇದು, ಇಲ್ಲಿ ನಾನಾ ಥರ ಬೆಳೆಗಳು ಹಾಕೊಂಡಿದ್ದೀವಿ. ನಮ್ಗೆ ಎಷ್ಟು ಫ್ರೂಟ್ಸ್ ಬೇಕೋ, ನಾವು ಏನೇನು ತಿಂತೀವೋ, ಯಾವ ಸೀಸನ್ಗೆ ಯಾವ ಬರ್ತವೆ, ಅವೆಲ್ಲ ನಾವಿಲ್ಲಿ ನಮ್ಮ ತೋಟದಲ್ಲಿ ಬೆಳೆಸ್ತಾ ಇದ್ದೀವಿ. ಹಂಗೆ ಕಮರ್ಷಿಯಲ್ ಆಗಿ ನಮಗೆ ದುಡ್ಡು ಬೇಕು ಖರ್ಚಿಗೆ. ನಮಗೆ ಮನುಷ್ಯನಿಗೆ ಏನು ಬೇಕು? ಊಟ, ಬಟ್ಟೆ, ಮನೆ, ಈ ಮೂರೇ ಇದ್ರೆ ಸಾಕು. ಮಿಕ್ಕಿದ್ದೆಲ್ಲ ಸೋಪ್ ಮಾಡ್ಕೊಳಕ್ಕೆ. ಹಂಗಂತ ಹೇಳ್ಬಿಟ್ಟು ನಾನು ಯಾರು ಮಾಡ್ಕೊಳೋದು ತಪ್ಪು ಅಂತ ಹೇಳಲ್ಲ. ಅವ್ರವ್ರ ನೇಚರ್, ಅವ್ರವ್ರ ಇಷ್ಟ ಅಂತ ಅವ್ರು ಮಾಡ್ಕೊತಾರೆ. ಅವ್ರ ಮನೇಲಿ ಫೀಸ್ ಇದೆ, ನಮ್ಮ ಮನೇಲಿ ತಂದಿಲ್ಲ ಅಂತ ನಮ್ಮ ಮಿಸಸ್ ಬೈತಾರೆ. ಹಂಗೆ ಅಂದರೆ ಒಬ್ಬರು ನೋಡಿ ಒಬ್ಬರು ಅದು ಬೇಕು ಇದು ಬೇಕು ಅಂತ ನಾವು ಅಂತ ಹೋಗ್ತಾ ಇದ್ದೀವಿ. ಆದರೆ ಹೋಗೋದು ಇಲ್ಲಾಗೆ ಎಲ್ಲದೂ ಬೇಕು. ಅದರಲ್ಲಿ ಮೇಯ್ನ್ ಬೇಕಾಗಿರೋದು ಫುಡ್. ಈ ಫುಡ್ಗಾಗಿ ನಾವೇನಂದರೆ ಅಂಗಡಿಯಲ್ಲಿ ತಗೊಂಡು ತಿಂತೀವಿ. ಅವ್ರೇನು ಮಾಡ್ತಾರೆ? ಸ್ಟಾಕ್ ಮಾಡೋಕ್ಕೂ ಕೆಮಿಕಲ್ ಮಿಕ್ಸ್ತಾರೆ. ಬೆಳಿಬೇಕಾದ್ರೆ ನಾವು ಬೀಜ ಚೆಲ್ಲುವಾಗಲಿಂದಾನೇ ಕೆಮಿಕಲ್ ಶುರುವಾಗ್ತದೆ. ನಮ್ಮ ಕಾನ್ಸೆಪ್ಟಲ್ಲಿ ನಾವು ಎಲ್ಲಿ 5 ಪೈಸದ್ದು ಕೆಮಿಕಲ್ ಯೂಸ್ ಮಾಡಬಾರ್ದು, ಕೆಮಿಕಲ್ ಮುಕ್ತವಾಗಿ ನಾವು ವ್ಯವಸಾಯ ಮಾಡಬೇಕು ಅಂತೇಳಿ ಈ ತೋಟ ಮಾಡ್ತೀವಿ. ಇದರಲ್ಲಿ ಈ ಜಮೀನು ನಾನು ತಗೊಂಡು ಈಗ ಇಲ್ಲಿಗೆ 4 ವರ್ಷ ಆಯಿತು. 4 ವರ್ಷದಲ್ಲಿ ನಾನು ವ್ಯವಸಾಯ ಸ್ಟಾರ್ಟ್ ಮಾಡಿ 4 ವರ್ಷ ಆಯಿತು. ಈ 4 ವರ್ಷದಲ್ಲಿ ನಾನು ಈ ಜಮೀನಲ್ಲಿ 1 ಪೈಸದ್ದು ರಾಸಾಯನಿಕ ಯೂಸ್ ಮಾಡಿ, ಇನ್ನು ಮುಂದೂ ಯೂಸ್ ಮಾಡೋದು. ನಮಗಿದು ನಮ್ಮ ಆರೋಗ್ಯಕ್ಕಾಗಿ ನಮಗೆ ದುಡ್ಡು ಕೊಡೋದು. ಇದರಲ್ಲಿ ಈಗ ಕಮರ್ಷಿಯಲ್ ಬೆಳೆಗಳಲ್ಲಿ ಈಗ ಕಾಫಿ ಹಾಕಿದ್ವಿ, ಯಾಲಕ್ಕಿ ಹಾಕಿದ್ವಿ, ಜೈಕಾಯಿ ಹಾಕಿದ್ವಿ. ಇವೆಲ್ಲ ಎಲ್ಲಿ ಬೆಳೀತಾರೆ? ಮಲೆನಾಡಲ್ಲಿ. ಕೂರ್ಗಲ್ಲಿ ಕಾಫಿ ಬೆಳೀತಾರೆ, ಯಾಲಕ್ಕಿ ಬೆಳೀತಾರೆ. ಮಲೆನಾಡಲ್ಲಿ ಜಾಯಿಕಾಯಿ ಬೆಳೀತಾರೆ. ಈ ಥರ ಈ ಬೆಳೆಗಳೆಲ್ಲನೂ ಕೂರ್ಗು ಮಲೆನಾಡೆ. ಮಲೆನಾಡು ಮೀನ್ಸ್ ಇಲ್ಲಿ ಶಿವಮೊಗ್ಗ ಹೆಸರುವಾಸಿ ಸರ್, ಮಲೆನಾಡು ಅನ್ನೋ ಸರ್. ಕೂರ್ಗಿ ಸಾರ್ ಸ್ವಲ್ಪ ಕಮ್ ಸೆಂಟರ್ ಮಲೆನಾಡು.